ದರ್ಶನ್ ಹೋದ ಜೈಲಿಗೆ ಒಂದೇ ದಿನಕ್ಕೆ ವಿಜಯಲಕ್ಷ್ಮಿಯವರ ಪರಿಸ್ಥಿತಿ ಏನಾಗಿದೆ ನೋಡಿ, ಬನ್ನಿ ನೋಡೋಣ. ದರ್ಶನ್ ರವರು ನಿನ್ನೆ ಇತ್ತೀಚಿನ ದಿನಗಳಲ್ಲಿ ಕೋರ್ಟಿನಿಂದ ಆರ್ಡರ್ ಬಂದ ತಕ್ಷಣ ಅವರು ಎಲ್ಲಿ ಹೋಗಿದ್ದರು ಎಂದು ತಿಳಿಯಲಿಲ್ಲ. ತಮಿಳುನಾಡಿನಲ್ಲಿದ್ದಾರೆ ಎಂದು ತಿಳಿದು ಬಂದಿತ್ತು. ಆದರೆ ಅವರಿಗೆ ಪೊಲೀಸನವರು ಫೋನ್ ಮಾಡಿದ್ದರು, ಕೋರ್ಟಿನಿಂದ ಜಡ್ಜ್ಮೆಂಟ್ ಆರ್ಡರ್ ಆಗಿದೆ, ನೀವು ಸರೆಂಡರ್ ಆಗಬೇಕು ಎಂದು. ಆದುದರಿಂದ ದರ್ಶನ್ ರವರು ನಾನು 4:30 ಬರುತ್ತೇನೆ, ಸ್ವಲ್ಪ ಟೈಮ್ ಕೊಡಿ ಎಂದು ಕೇಳಿಕೊಂಡಿದ್ದರು. ಆಗ ವಿಜಯಲಕ್ಷ್ಮಿಯವರ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟಿಗೆ ಬಂದು ದರ್ಶನ್ ರವರು ಹಿಂದೆ ಬಾಗಿಲಿನಿಂದ ಬಂದು ಮಗನನ್ನು ತಬ್ಬಿ ಕಣ್ಣೀರಿಡುತ್ತಾ, ಚೆನ್ನಾಗಿ ಓದು ಮಗನೇ ಹಾಗೂ ಅಮ್ಮನನ್ನು ಚೆನ್ನಾಗಿ ನೋಡಿಕೋ ಎಂದು ಪತ್ನಿ ಹಾಗೂ ಮಗನನ್ನು ತಬ್ಬಿ ಕಣ್ಣೀರಿಡುತ್ತಿದ್ದರು. ಹೀಗೆ ದರ್ಶನ್ ಹೋದ ಒಂದೇ ದಿನದಲ್ಲಿ ಪತಿಯನ್ನು ನೋಡಲು ಬಂದ ವಿಜಯಲಕ್ಷ್ಮಿಯವರಿಗೆ ಪೊಲೀಸವರು ವಾರ್ನಿಂಗ್ ಕೊಟ್ಟಿದ್ದಾರೆ. ದಯವಿಟ್ಟು ಹಾಗೆಲ್ಲ ಬರುವ ಹಾಗಿಲ್ಲ, ವಾರಕ್ಕೆ ಒಂದೇ ಸಲ ಬರಬೇಕು. ಆದರೆ ವಾರಕ್ಕೆ ಮುಂಚೆನೇ ಒಂದು ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಹೀಗಾಗಿ ಕಣ್ಣೀರು ಹಾಕುತ್ತಾ ವಿಜಯಲಕ್ಷ್ಮಿ ಪತಿಯನ್ನು ನೋಡೋಕ್ಕಾಗದೇ ಇರುವ ಅವರು ಕಣ್ಣೀರು ಹಾಕುತ್ತಾ ಅಳುತ್ತಾ ಓಡೋಡಿ ಬಂದಿದ್ದಾರೆ. ಹಾಗಾಗಿ ದರ್ಶನ್ ರವರು ಕೂಡ ಕಣ್ಣೀರು ಹಾಕುತ್ತಾ ನಿಂತಿದ್ದರು. ರಾತ್ರಿಯೆಲ್ಲ ಪಾಪಿ ಪವಿತ್ರಗೆ ಬೈದುಕೊಂಡು ಹೊಟ್ಟೆ ಊಟ ಮಾಡದೆ ಬೆಳಿಗ್ಗೆಯಿಂದ ಬೈದುಕೊಂಡೇ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಮಗ ವಿನೀಶ್ ಅವರ ಪರಿಸ್ಥಿತಿ ನೋಡಿದರೆ ಚಿಂತಾಜನಕವಾಗಿದೆ. ಅಪ್ಪನನ್ನು ನೆನೆದು ಕಣ್ಣೀರಿಡುತ್ತಿರುವ ಮಗ ವಿನೀಶ್ ಹಾಗೂ ಪತ್ನಿ ಪರಿಸ್ಥಿತಿ ನೋಡಿ ಕಣ್ಣಲ್ಲಿ ನೀರು ಬರುತ್ತದೆ.